ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾಡೋದು ತುಂಬಾ ಸುಲಭ ಮತ್ತು ಆರೋಗ್ಯಕರವಾದ ಎಬಿಸಿ ಜ್ಯೂಸ್. ಎಬಿಸಿ ಅಂದ್ರೆ ಕ್ಯಾರೆಟ್, ಬೀಟ್ರೂಟ್ ಮತ್ತೆ ಆಪಲ್. ಈ ಮೂರು ಸೇರಿ ದೇಹಕ್ಕೆ ಒಳ್ಳೆಯ ಪೋಷಕಾಂಶ ಕೊಡುತ್ತದೆ. ಒಂದು ಆಪಲ್, ಒಂದು ಬೀಟ್ರೂಟ್, ಒಂದು ಕ್ಯಾರೆಟ್ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹಚ್ಕೊಂಡು ಇದನ್ನ ಮಿಕ್ಸಿ ಜಾರಿಗೆ ಅರ್ಧ ಗ್ಲಾಸ್ ಅಷ್ಟೇ ಹಾಕಿ, ಇಲ್ಲಾಂದ್ರೆ 1 ಗ್ಲಾಸ್ ನೀರು ಸಹ ಹಾಕ್ಬೋದು. ಇದನ್ನ ಚೆನ್ನಾಗಿ ರುಬ್ಕೊಂಡು ಜರಡಿಯಲ್ಲಿ ಸೋಸಿ ಈ ರೀತಿಯಾಗಿ ರುಚಿಗೆ ಬೇಕಾದ್ರೆ ಇದಕ್ಕೆ ನಿಂಬೆ ರಸನೂ ಹಾಕೋಬಹುದು ಅಥವಾ ಜೇನು ತುಪ್ಪನಾದ್ರೂ ಸೇರಿಸ್ಕೊಬಹುದು. ಇದನ್ನ ಇದರಲ್ಲಿ ಏನಿದಾವೆ ಅಂದ್ರೆ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿದಾವೆ. ದೇಹಕ್ಕೆ ಎನರ್ಜಿ ಮತ್ತೆ ತುಂಬಾನೇ ಫ್ರೆಶ್ ಫೀಲ್ ಕೊಡುತ್ತೆ. ಬೆಳಗ್ಗೆನೆ ಕುಡಿಯೋದ್ರಿಂದ ಒಂದೇ 1 ಗ್ಲಾಸ್ ಕುಡಿದ್ರೆ ಸಾಕು ಇದನ್ನ. ಸೊ ಫ್ರೆಂಡ್ಸ್, ಪ್ರತಿದಿನ ಬೆಳಗ್ಗೆ ಈ ಒಂದು ಜ್ಯೂಸ್ ಕುಡಿದ್ರೆ ದಿನ ಪೂರ್ತಿ ಫ್ರೆಶ್ ಮತ್ತು ಒಂದು ಒಳ್ಳೆ ಎನರ್ಜಿನ ಫೀಲ್ ಮಾಡ್ಬೋದು ನಾವು. ಈ ರೀತಿಯಾಗಿ ಮಾಡ್ಕೊಂಡು ಫ್ರಿಜ್ ಅಲ್ಲೂ ಸಹ ಇಟ್ಕೊಂಡು ಡೈಲಿ ಅಥವಾ ಒಂದು ವಾರಕ್ಕೆ 3 ಸಲನಾದ್ರೂ ಕುಡಿತಾ ಬರ್ಬೋದು. ಯಾರಿಗೆಲ್ಲ ಬ್ಲಡ್ ಕಡಿಮೆ ಇರುತ್ತೋ ಅವರು ಇದನ್ನ ಪ್ರತಿದಿನ ಕುಡಿತಾ ಬಂದ್ರೆ ಖಂಡಿತವಾಗ್ಲೂ ಬ್ಲಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಕೊಂತೀನಿ. ಬನ್ನಿ ಹಾಗಿದ್ರೆ ಬ್ರೇಕ್ಫಾಸ್ಟ್ ಮಾಡೋಣ. ನಾವು ಮಾಡೋದು ಮನೇಲಿ ಸುಲಭವಾಗಿ ಮಾಡುವಂತ ರುಚಿಯಾದ ಉಪ್ಪಿಟ್ಟು. ಉಪ್ಪಿಟ್ಟಿಗೆ ರವೆನ ಫಸ್ಟ್ ಬಾಣ್ಲಿಗೆ ನಾವು ರವೆನ ಹಾಕ್ಬಿಟ್ಟು ಹುರ್ಕೋಬೇಕಾಗುತ್ತೆ. ಅದು ಹುರಿದಿದ್ದಾದ ನಂತರ ಮತ್ತೆ ಒಂದು ಬಾಣ್ಲಿಗೆ ನಾನು ಸ್ವಲ್ಪ ಒಂದು 3 ರಿಂದ 4 ಸ್ಪೂನು ಎಣ್ಣೆನ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತೆ ಸಾಸಿವೆ ಎಲ್ಲ ಹಾಕಿದ ನಂತರ ನಾನೇನ್ ಮಾಡ್ಕೊಂತ ಇದ್ದೀನಿ, ಇಲ್ಲಿ ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಹಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕೊಂಡು, ನಿಮ್ಗೆ ಯಾವ್ದಾದ್ರು ತರಕಾರಿ ಹಾಕ್ಬೋದು ಅಥವಾ ಈಗ ಒಂದು ಈರುಳ್ಳಿ ಇದ್ರೂ ಸಾಕಾಗುತ್ತೆ. ಇಲ್ಲ ಈರುಳ್ಳಿ ಜೊತೆಗೆ ನಾನು ತರಕಾರಿನೂ ಹಾಕ್ಬಿಟ್ಟು ಮಾಡ್ತೀನಿ ಅಂದ್ರೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ತರಕಾರಿ ಉಪ್ಪಿಟ್ಟಾಗುತ್ತೆ. ಸೊ ಈ ರೀತಿಯಾಗಿ ನಾನು ಫಸ್ಟ್ ಈರುಳ್ಳಿ ಹಚ್ಚಿಟ್ಕೊಂಡಿರೋಂಥದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ. ಇವಾಗ ನಾನೇನ್ ಮಾಡ್ತಾ ಇದೀನಿ ಅಂದ್ರೆ ಕ್ಯಾರೆಟ್ ನ ಸೇರಿಸ್ಕೊಂತ ಇದೀನಿ. ಕ್ಯಾರೆಟ್, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ ಏನ್ ಹಾಕಿದ್ರು ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಮಾತ್ರ ನಾವು ಚೆನ್ನಾಗಿ ಇದನ್ನ ಏನ್ ಮಾಡ್ಬೇಕು, ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ತರಕಾರಿದು ಈಗೇನಿದೆ ಹಸಿ ವಾಸನೆ ಅದು ಸ್ವಲ್ಪ ಚೆನ್ನಾಗಿ ಹೋಗ್ಬೇಕು. ಮತ್ತೆ ಬಟಾಣಿನೂ ಸಹ ಹಾಕಿದ್ರೆ ಇನ್ನ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ರೆಸಿಪಿ. ಸೊ ಯಾಕೆ ಶೇರ್ ಮಾಡ್ಬಾರ್ದು? ಕೆಲವೊಬ್ರು ಏನ್ ಅನ್ಕೊಂತಾರೆ, ಉಪ್ಪಿಟ್ಟುನು ಶೇರ್ ಮಾಡ್ತಾರಲ್ಲಪ್ಪ ಅಂತ ಅನ್ಕೊಂತಾರೆ. ಉಪ್ಪಿಟ್ಟುನು ಕೆಲವೊಬ್ರಿಗೆ ಬರೋದಿಲ್ಲ. ಸೊ ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದೀನಿ, ಉಪ್ಪಿಟ್ಟನ್ನ ಶೇರ್ ಮಾಡ್ತಾ ಇದೀನಿ. ಏನ್ಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಫೇಸ್ ಮಾಡಿರೋದುಂಟು. ಏನ್ಕಂದ್ರೆ ಉಪ್ಪಿಟ್ಟು ಯಾವ ರೀತಿ ಮಾಡ್ಬೋದು, ಎಷ್ಟು ಹಾಕ್ಬೋದು ಅನ್ನೋದೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ತಾ ಇದ್ರೆ ಅನಿಸ್ಬೇಕು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿದೆ, ಒಂಥರ ಘಮ ಬರ್ತಿದೆ ಅಂತ. ಆವಾಗ ನಿಮ್ದು ಉಪ್ಪಿಟ್ಟೆಲ್ಲ ಚೆನ್ನಾಗಿ ಆಗಿದೆ ಅಂದ್ರೆ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಬೇಕಾದಷ್ಟು ನೀರ್ನ ಅದಕ್ಕೆ ಸೇರಿಸ್ಕೊಂತ ಇದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದೀರಾ ಅಂತ ನೋಡ್ಕೊಂಡು ನೀರ್ನ ಹಾಕೊಳ್ಳಿ. ಈ ನೀರ್ನ ಹಾಕೊಂಡಿದ್ದಾದ ನಂತರ ನೀವು ಅದನ್ನ ಕುದಿಸ್ಬೇಕಾಗುತ್ತೆ. ನೀರು ಕುದ್ದಿದ್ದಾದ ನಂತರ ಬೇಕಾದಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ, ನಿಮ್ಗೆ ಆಗ್ಲೇ ಗೊತ್ತಾಗ್ಬಿಡುತ್ತೆ. ಅದನ್ನ ಹಾಕಿದ ತಕ್ಷಣ ಅದ್ರದ್ದು ಘಮನೇ ಒಂಥರ ಉಪ್ಪಿಟ್ಟು ಮನೇಲಿ ಉಪ್ಪಿಟ್ಟು ಮಾಡ್ತಾ ಇದಾರೆ ಅಂತ ಸ್ಮೆಲ್ ಹೊರಗಡೆ ಎಲ್ಲ ಬಂದ್ಬಿಡುತ್ತೆ. ಆ ರೇಂಜ್ ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಏನ್ ಮಾಡ್ತಾ ಇದೀನಿ, ಕುದಿಸ್ಕೊಂತ ಇದೀನಿ. ಇಲ್ಲಿ ನಮ್ ಪಾಪುಗೆ ಟೈಮ್ ಬೇರೆ ಆಗೋಗಿತ್ತು, ಏನ್ ಮಾಡೋದು ಅಂತ ಗೊತ್ತಿಲ್ದರೆ ನಾನು ಏನ್ ಮಾಡಿದೆ, ಉಪ್ಪಿಟ್ಟಿಗೆ ರವೆನ ಒಂದೇ ಸಲ ಹಾಕೊಂಡ್ಬಿಟ್ಟಿದೀನಿ. ಅಂದ್ರೆ ಅದನ್ನ ನಾವು ರವೆನ ಹಾಕ್ತಾ ತಿರುಗ್ಕೊಂಡ್ರೆ ಏನೋ ಒಂದ್ಸಲ ಅಂದ್ರೆ ಗಂಟು ಏನೋ ಆಗೋದಿಲ್ಲ. ಈಗ ಏನಾಯ್ತು ಅಂತಂದ್ರೆ ಕುದೀತಾ ಇತ್ತಲ್ಲ, ನಾನು
ಒಂದ್ ಕೈಲಿ ಇದನ್ನ ಹೋಲ್ಡ್ ಮಾಡಿದ್ದೆ, ಅದಕ್ಕೋಸ್ಕರ ರವೆನ ಒಂದೇ ಕಡೆ ಹಾಕ್ಬಿಟ್ಟೆ. ನೀವೇನ್ ಮಾಡ್ಬೋದು, ರವೆನ ಹುಯ್ಕೊಂಡು ಒಂದ್ ಕೈಲಿ, ಇನ್ನೊಂದ್ ಕೈಲಿ ನೀಟಾಗಿ ತಿರುಗುತ್ತಾ ಬಂದ್ರೆ ಅದು ನೀಟಾಗಿ ಗಂಟಾಗಿದ್ರೆ ಎಲ್ಲಾ ಕಡೆನೂ ಚೆನ್ನಾಗಾಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಉಪ್ಪಿಟ್ಟನ್ನ ಮಾಡ್ಕೊಂಡೆ, ಬಟ್ ಗಂಟಾಗ್ಲಿಲ್ಲ, ತುಂಬಾನೇ ಚೆನ್ನಾಗಾಯ್ತು. ಇದ್ರ ಜೊತೆಗೆ ನಾನು ಸ್ವೀಟ್ ಸಜ್ಜಿಗೆ ಮಾಡ್ಕೊಂಡಿದ್ದೆ. ಟೇಸ್ಟ್ ಎರಡಕ್ಕೂ ತುಂಬಾನೇ ಚೆನ್ನಾಗಿತ್ತು. ಇದಾದ ನಂತರ ನಾವು ಹೊರಟ್ವಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ಗೆ. ಇಲ್ಲಿ ನಮ್ಮ ಪಾಪ ವಿಡಿಯೋ ಮಾಡ್ತಾ ಇರೋದಕ್ಕೆ ಮಾಡಬೇಡ, ಕೆಳಗಡೆ ಮೊಬೈಲ್ ಬಿಡೋಗುತ್ತೆ ಅಂತ ಅವನೇ. ಸ್ಕೂಲಿನ ಹತ್ತತ್ರ ರೀಚ್ ಆದ್ವಿ, ಬಟ್ ಮೊಬೈಲ್ ಅಲ್ಲೋ ಇರ್ಲಿಲ್ಲ, ಅದಕ್ಕಾಗಿ ನಾನು ಯಾವುದೇ ತರ ವಿಡಿಯೋನ ಮಾಡಲಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಇಷ್ಟೆಲ್ಲ ಒಳ್ಳೆ ಪಾಸಿಟಿವ್ ಆಗಿ ಕೇಳಿದ್ವಿ ಅಂತ. ನೆಕ್ಸ್ಟ್ ಮನೆಗೆ ಬಂದಿದ ತಕ್ಷಣ ನನಗೆ ಕೇಕ್ ಬೇಕು ಅಂತ ಹತ್ಕೊಂಡ್ ಕುತ್ಕೊಂಡಿದ್ದ. ಸೊ ಕೇಕ್ ಮಾಡೋದಕ್ಕೆ ಮನೇಲೆ ಹೆಲ್ದಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಐಟಮ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಕೇಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ತರ ನಾನು ಮೈದಾನ ಯೂಸ್ ಮಾಡಿಲ್ಲ. ಸೊ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾನು ಇಲ್ಲಿ 2 ಕಪ್ ಆಗೋಷ್ಟು ರಾಗಿ ಹಿಟ್ಟು ಮತ್ತೆ 2 ಕಪ್ ಆಗೋಷ್ಟು ನಾನು ಇಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ಇಲ್ಲಿ ನೀವು ಬೆಲ್ಲನ ಇನ್ನೊಂದ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂತೀನಿ ಅಂದ್ರೂ ನಡೆಯುತ್ತೆ, ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಬಟ್ ನಾನು ಇಲ್ಲಿ 2 ಕಪ್ ರಾಗಿ ಹಿಟ್ಟು 2 ಕಪ್ ಬೆಲ್ಲ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಿಂಗ್ ಪೌಡ್ರು ಮತ್ತೆ ಬೇಕಿಂಗ್ ಸೋಡಾನು ಸಹ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಇದಕ್ಕೆ ಕೋಕೋ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೆ ವೆನಿಲಾ ಎಸೆನ್ಸ್ ಸಹ ಹಾಕಬೇಕು. ವೆನಿಲಾ ಎಸೆನ್ಸ್ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ನಾನು ಮೊದಲೇ ಹೇಳಿದ್ನಲ್ಲ 2 ಕಪ್ ರಾಗಿ ಹಿಟ್ಟು 2 ಕಪ್ ಬೆಲ್ಲ ಹಾಕೊಂಡಿದ್ದೀನಿ ಅಂತ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫಸ್ಟು ಎಲ್ಲಾನು ಸಹ ನಾವು ಬೀಟ್ ಮಾಡ್ಕೊಬೇಕು. ಅಂದ್ರೆ ಗಂಟಿಲ್ದಂಗೆ ನೀಟಾಗಿ ಗಂಟೆಲ್ಲರೂ ಇದೆಯಾ ಅಂತ ನೋಡ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ. ಮಕ್ಕಳು ಮಾತ್ರ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮತ್ತೆ ಜಾಸ್ತಿ ಮೈದಾ ಅಂತೆ ಶುಗರು ಇದೆಲ್ಲ ಇಲ್ದಿರೋದಕ್ಕೂ ನಾವು ಎಷ್ಟಾದ್ರೂ ತಿಂದ್ರೂ ನಡೆಯುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ. ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹೆಲ್ದಿ ಆಗಿರುತ್ತೆ, ಮತ್ತೆ ಬೇಗನೂ ಸಹ ಮಾಡ್ಕೊಬೋದು, ಏನು ರಿಸ್ಕ್ ಇಲ್ಲ. ಮತ್ತೆ ಮಕ್ಕಳು ತಿಂತಾ ಇದ್ರೆ ಒಂಥರ ಖುಷಿನೇ ಬೇರೆ. ಮನೇಲಿ ಮಾಡಿರೋದು, ನಾನ್ ಮಾಡ್ಕೊಟ್ಟಿರೋದು ತಿಂತಾ ಇದ್ದಾನೆ ಅಂತ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣು ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಹಣ್ಣಾಗಿರೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ 1 ಕಪ್ ಆಗೋಷ್ಟು ನಾನು ಇಲ್ಲಿ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್, ಆ ಪೌಡರ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ರುಬ್ಬಿಟ್ಕೊಂಡಿರೋ ಅಂತ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕಿದಾದ ನಂತರ ಇದಕ್ಕೆ ಬೇಕಾದ್ರೆ ವೆನಿಲಾ ಎಸೆನ್ಸ್ನ ಈಗಲೂ ಸಹ ಸೇರಿಸ್ಬೋದು. ಇದನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಒಂದು ಕೇಕ್ ಸ್ಮೂತ್ ಆಗಿ ಸ್ಪಾಂಜಿಯಾಗಿ ಬರುತ್ತೆ. ಇದಕ್ಕೆ ನಾನು ಇಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಚೆನ್ನಾಗಾಗುತ್ತೆ. ಈಗ ವೆನಿಲಾ ಎಸೆನ್ಸ್ನ 3ರಿಂದ 4 ಡ್ರಾಪ್ ಆಗೋಷ್ಟು ಹಾಕೊಳ್ಳಿ ಸಾಕು. ಜಾಸ್ತಿ ಹಾಕಿದ್ರೆ ಇನ್ನೊಂದು ಏನಾಗುತ್ತೆ ಅಂದರೆ ಒಂಥರ ಕಹಿ ಅನಿಸುತ್ತೆ, ಮತ್ತು ಟೇಸ್ಟು ಸಹ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೋಸ್ಕರ ನೋಡಿಕೊಂಡು ಒಂದು 3ರಿಂದ 4 ಡ್ರಾಪ್ ಆಗೋಷ್ಟು ಮಾತ್ರ ಹಾಕೊಳ್ಳಿ. ನೋಡಿ, ಈ ರೀತಿ ಇರಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಚೆನ್ನಾಗಿ ಕಲಸಿದಾದ ನಂತರ ನಾನೀಗ ಕೇಕ್ ಮೋಲ್ಡ್ ಏನಿದೆಯೋ ಅದಕ್ಕೆ ನಾನು ತುಪ್ಪನ ಸವರಿ ಅದು ಏನು ಮಿಕ್ಸ್ ಮಾಡ್ಕೊಂಡಿದ್ನೋ ಅದನ್ನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ, ನೀವು ಈ ಮೋಲ್ಡಲ್ಲೇ ಮಾಡಬೇಕು ಅಂತ ಏನಿಲ್ಲ, ಬಟ್ಲು ಸಹ ಮಾಡಿ, ಅಂದರೆ ಬಟ್ಲನ್ನು ಸಹ ಯೂಸ್ ಮಾಡಿಕೊಂಡು ಸಹ ಮಾಡ್ಬೋದು. ಏನಾದರೂ ಒಂದು ಚಿಕ್ಕದಾದಂಥ ಕಪ್ ಸಹ ಯೂಸ್ ಮಾಡಿ ಮಾಡ್ಕೊಬೋದು. ಈ ರೀತಿಯಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಚಾಕ್ಲೇಟ್ ಚಿಪ್ಸ್ ಏನಂತ ಬರುತ್ತೋ ಅದನ್ನು ಹಾಕ್ತಾಯಿದ್ದೀನಿ. ಬಟ್ ಅದೆಲ್ಲ ಫುಲ್ಲು ಗಟ್ಟಿಯಾಗಿಬಿಟ್ಟಿತ್ತು. ಒಳ್ಳೆ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಥರ ಇತ್ತು. ನೀವು ಬೇಕಾದರೆ ಡೈರಿ ಮಿಲ್ಕ್ ಚಾಕ್ಲೇಟು ಸಹ ಯೂಸ್ ಮಾಡ್ಬೋದು,
ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ತಿನ್ನಬೇಕಾದ್ರೆ ಬಾಯಿಗೆ ಅದು ಚಾಕ್ಲೇಟ್ ಸಿಗುತ್ತಲ್ಲ, ಆಗ ತುಂಬಾ ಒಂಥರ ಲಿಕ್ವಿಡ್ ಟೈಪ್ ಆಗಿರುತ್ತೆ ಅದು, ಆಗ ಇನ್ನೂ ಚೆನ್ನಾಗಿ ಸಿಗುತ್ತೆ ಬಾಯಿಗೆ, ಮತ್ತು ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನೇನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಕುಕ್ಕರ್ ಆಗಿರ್ಬೋದು ಅಥವಾ ಒಂದು ಬಾಣಲಿನೇ ಆಗಿರ್ಬೋದು, ಅದನ್ನು ತಗೊಂಡು ಸ್ವಲ್ಪ ಕೆಳಗಡೆಗೆಲ್ಲ ಮುದ್ದೆಗೆ ಎಲ್ಲ ಯೂಸ್ ಮಾಡ್ತಾರಲ್ಲ ಸ್ಟ್ಯಾಂಡು, ಅದನ್ನು ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ ಬಿಡಿ. ಸ್ವಲ್ಪ ಬಿಸಿ ಆದ ನಂತರ ನಾವೇನು ಮಾಡಬೇಕು, ಈಗ ಮಾಡಿಟ್ಕೊಂಡಿರೋವಂಥ ಕೇಕ್ ಏನಿದೆಯೋ ಅದನ್ನು ಸಹ ಇದರೊಳಗಡೆ ಇಡ್ತೀನಿ. ಇದು ಚೆನ್ನಾಗಿ ಒಂದು 20 to 25 ಮಿನಿಟ್ಸ್ ಚೆನ್ನಾಗಿ ಇದು ಬೇಯಬೇಕು. ಮತ್ತು ಲಿಡ್ಡು ಸಹ ಎಲ್ಲೂ ಗಾಳಿ ಹೋಗ್ದಂಗೆ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಪ್ಯಾಕ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಪ್ಯಾಕ್ ಮಾಡಿ ಮೇಲ್ಗಡೆ ಏನಾದರೂ ಪಾತ್ರೆನೋ ಏನಾದರೂ ವೇಟ್ ಇರೋ ಅಂಥದ್ದನ್ನು ಇಡಿ, ಆವಾಗ ಬೇಗ ಆಗುತ್ತೆ. ಒಟ್ಟಿನಲ್ಲಿ 20 to 25 ಮಿನಿಟ್ಸು ಬೇಕಾಗುತ್ತೆ. ಜಾಸ್ತಿ ಕ್ವಾಂಟಿಟಿ ಏನಾದರೂ ಮನೇಲಿ ಏನಾದರೂ ಮಾಡ್ತಿದ್ರೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಟೈಮು ಹಿಡಿಯುತ್ತೆ. ಸೊ ಅವಾಗವಾಗ ಚೆಕ್ ಮಾಡ್ತಿರ್ಬೇಕು ಆಗಿದೆಯಾ ಇಲ್ವಾ ಅಂತ. ಈಗ ನಾನು ಚೆಕ್ ಮಾಡ್ತಾಯಿದ್ದೀನಿ. ಫಸ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಏನಾದರೂ ಫೋಕ್ ಆಗಿರ್ಬೋದು ಅಥವಾ ಒಂದು ಕಡ್ಡಿನೇ ಆಗಿರ್ಬೋದು, ಅದನ್ನು ಇಟ್ಕೊಂಡು ನಾವು ಬೆಂದಿದೆ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಒಂದು 80% ಆಗಿತ್ತು. ನಾನು ಫೋಕ್ ಇಟ್ಟು ನೋಡಿದೆ, ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಫೀಲ್ ಆಯಿತು. ಅದಕ್ಕೆ ನಾನು ಏನು ಮಾಡಿದೆ, ಇನ್ನೂ ಒಂದು 5 to 10 ಮಿನಿಟ್ಸ್ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸೊ ಫೈನಲ್ ಆಗಿ ರೆಡಿ ಆಯಿತು ಕೇಕು. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು ಕೇಕ್ ಮಾತ್ರ. ನಮ್ಮ ಪಾಪು ಮಾತ್ರ ತುಂಬಾ ಇಷ್ಟಪಟ್ಟು ತಿಂದ. ಲಾಸ್ಟಲ್ಲಿ ಪೀಸ್ ನನಗೆ ಉಳಿಲಿಲ್ಲ, ಆ ರೇಂಜಲ್ಲಿ ಎಲ್ಲ ಖಾಲಿ ಆಯಿತು. ನಾನು ಮಾಡಿ ಒಂದು 15 ಮಿನಿಟ್ಸ್ಗೆ ಎಲ್ಲ ಖಾಲಿ ಆಗೋಯ್ತು. ಆ್ಯಕ್ಚುಲಿ ಚಿಕ್ಕದಾಗಿದ್ರೂ ತುಂಬಾ ಟೇಸ್ಟಿಯಾಗಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನೋವಂಥ ಕೇಕ್ ಆಗಿರುತ್ತೆ ಇದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿದ್ರಲ್ಲ ಎಷ್ಟು ಹೆಮ್ಮೆ ಆಗಿದೆ ಅಂತ ಒಂದು ಫೇಸ್ ರಿಯಾಕ್ಷನ್ ಮಾಡಿಬಿಟ್ಟು. ಸೊ ನೆಕ್ಸ್ಟ್ ನಾನು ಹೇರ್ ಬ್ಯಾಂಡ್ ಮಾಡೋಣ ಅಂತ ಮಾಡ್ತಿದ್ದೆ. ಹೇರ್ ಬ್ಯಾಂಡು 2 ಥರ ಡಿಸೈನ್ ಆರ್ಡ್ರು ಬಂದಿತ್ತು. ಸೊ ಈಗ ಮಾಡ್ತಾಯಿದ್ದೆ ಹೇರ್ ಬ್ಯಾಂಡು. ನಿಮ್ಗೆ ಯಾರಿಗಾರು ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನೀವು ನನಗೆ DM ಮಾಡಿ, ನಾನು ಮೀಶೋದಲ್ಲಿ ಲಿಂಕ್ ಕಳಿಸ್ತೀನಿ. ಸೊ ನೀವು ಆಗ ಈಸಿಯಾಗಿ ಆರ್ಡ್ರು ಸಹ ಮಾಡ್ಬೋದು, ನಿಮಗೆ ರೀಚ್ ಆಗುತ್ತೆ. ಎರಡೂ ಸಹ ತುಂಬಾ ಚೆನ್ನಾಗಿ ಹ್ಯಾಂಡ್ಮೇಡ್ ಹೇರ್ ಬ್ಯಾಂಡ್ ಆಗಿರೋದ್ರಿಂದ ಡಿಸೈನು ನಾವು ಯಾವ ರೀತಿನಾದರೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಈಗ ಈ ಫ್ರಾಕ್ಗಳೆಲ್ಲ ಹಾಕ್ಕೊಂಡ್ರೆ ಎಷ್ಟು ಕ್ಯೂಟಾಗಿ ಕಾಣ್ತವೆ ಮಕ್ಕಳು ಅಂದರೆ, ಈ ಥರ ಹೇರ್ ಬ್ಯಾಂಡ್ ಹಾಕಿದ್ರೆ ಇನ್ನೂ ಲುಕ್ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಎರಡೂ ಯಾವ ರೀತಿ ಆಯಿತು ಅಂತ ಅಂದ್ಬಿಟ್ಟು ನಾನೀಗ ತೋರಿಸ್ತಾ ಇದ್ದೀನಿ. ಹ್ಯಾಂಡ್ಮೇಡ್ ಹೇರ್ ಬ್ಯಾಂಡ್ ಆಗಿರೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಡಿಸೈನು ಸಹ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏನಂತಂದರೆ ನೋಡಿ, ಈ ರೀತಿಯಾಗಿ ಫೈನಲಲ್ಲಿ ಔಟ್ಪುಟ್ ಬಂದಿರೋದು. So thank you for watching friends. Keep watching and keep supporting me. Thank you for watching. Bye.